ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸವಿ ಸವಿ ನೆನಪು, ಸಾವಿರ ನೆನಪು. ಎಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರ. ಸವಿ ಸವಿ ನೆನಪು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಕೆಲವು ಪ್ರೀತಿಗಳು ಮದುವೆಯಲ್ಲಿ ಕೊನೆಯಾಗುತ್ತವೆ, ಕೆಲವು ಪ್ರೀತಿಗಳು ದೂರವಾದರೂ ನೆನಪಾಗಿ ಉಳಿಯುತ್ತವೆ. ಆದರೆ ಇನ್ನು ಕೆಲವು ಪ್ರೀತಿಗಳು ಜೊತೆಯಾಗದಿದ್ದರೂ ಬದುಕನ್ನೇ ಬದಲಾಯಿಸುತ್ತವೆ. ಇವತ್ತಿನ ಕತೆ ಕೂಡ ಅಂತಹದ್ದೇ. ಒಂದು ಪುಟ್ಟ ಹಳ್ಳಿ, ಒಬ್ಬ ರೈತನ ಮಗ, ಒಬ್ಬಳು ಸರಳ ಹುಡುಗಿ ಮತ್ತು ಅವರಿಬ್ಬರ ನಡುವೆ ಹುಟ್ಟಿದ ಒಂದು ಸುಂದರ ಪ್ರೀತಿ. ಆದರೆ ವಿಧಿ ಅವರಿಬ್ಬರನ್ನು ಒಂದಾಗಲು ಬಿಡಲಿಲ್ಲ. ಬನ್ನಿ, ಮರದ ಕೆಳಗೆ ಉಳಿದ ಪ್ರೀತಿ ಕಥೆಯನ್ನು ಕೇಳೋಣ. ಒಂದು ಪುಟ್ಟ ಹಳ್ಳಿ. ಹಳ್ಳಿಯ ಸುತ್ತಲೂ ಹಸಿರು ಹೊಲಗಳು. ಬೆಳಗ್ಗೆ ಕೇಳಿಸುತ್ತಿದ್ದ ಕೋಳಿಯ ಕೂಗು, ದೂರದಲ್ಲಿ ದೇವಸ್ಥಾನದ ಗಂಟೆ. ಸಂಜೆಯಾದರೆ ಮರದ ಕೆಳಗೆ ಕುಳಿತು ಮಾತನಾಡುತ್ತಿದ್ದ ಊರಿನ ಹಿರಿಯರು. ಅದೇ ಹಳ್ಳಿಯಲ್ಲಿ ರವಿ ಅನ್ನೋ ಹುಡುಗನಿದ್ದ. ರವಿ ಒಬ್ಬ ಬಡ ರೈತನ ಮಗ. ಅವನ ತಂದೆ ರಾಮಪ್ಪನಿಗೆ 4 ಎಕರೆ ಜಮೀನು ಇತ್ತು. ಮಳೆ ಬಂದರೆ ಬೆಳೆ, ಮಳೆ ಕೈಕೊಟ್ಟರೆ ಸಾಲ. ಆದರೂ ರಾಮಪ್ಪ ತನ್ನ ಮಗನನ್ನು ಚೆನ್ನಾಗಿ ಓದಿಸಬೇಕು ಅನ್ನೋ ಆಸೆ ಇಟ್ಟುಕೊಂಡಿದ್ದ. ರವಿ ಕಾಲೇಜಿಗೆ ಹೋಗುತ್ತಿದ್ದ. ಅವನ ಜೀವನ ತುಂಬ ಸರಳ. ಬೆಳಗ್ಗೆ ಸೈಕಲ್ನಲ್ಲಿ ಕಾಲೇಜಿಗೆ ಹೋಗೋದು, ಸಂಜೆ ಮನೆಗೆ ಬಂದು ತಂದೆಯ ಜೊತೆ ಹೊಲದಲ್ಲಿ ಕೆಲಸ ಮಾಡೋದು. ಅದೇ ಹಳ್ಳಿಯಲ್ಲಿ ಕಾವ್ಯ ಅನ್ನೋ ಹುಡುಗಿ ಇದ್ದಳು. ಅವಳು ಊರಿನ ಅಂಗಡಿಯ ಮಾಲೀಕನ ಮಗಳು. ಕಾವ್ಯ ಕೂಡ ಅದೇ ಕಾಲೇಜಿಗೆ ಹೋಗುತ್ತಿದ್ದಳು. ಮೊದಲಿಗೆ ರವಿ ಮತ್ತು ಕಾವ್ಯ ಒಬ್ಬರನ್ನೊಬ್ಬರು ಗಮನಿಸಿರಲಿಲ್ಲ. ಆದರೆ ಒಂದು ದಿನ ರವಿ ಸೈಕಲ್ನಲ್ಲಿ ಕಾಲೇಜಿಗೆ ಹೋಗುತ್ತಿದ್ದಾಗ ರಸ್ತೆಯ ಮಧ್ಯೆ ಕಾವ್ಯಳ ಸೈಕಲ್ನ ಚೈನು ಕಳಚಿತು. ಕಾವ್ಯ ಏನು ಮಾಡಬೇಕು ಅಂತ ಗೊತ್ತಾಗದೆ ನಿಂತಿದ್ದಳು. ಅಷ್ಟರಲ್ಲಿ ರವಿ ಸೈಕಲ್ ನಿಲ್ಲಿಸಿದ. ಏನಾಯಿತು ಎಂದು ಕೇಳಿದ. ಚೈನ್ ಕಳಚಿದೆ, ನನಗೆ ಸರಿಪಡಿಸೋಕ್ಕೆ ಬರಲ್ಲ ಎಂದಳು. ರವಿ ಕೆಳಗೆ ಕುಳಿತು ಚೈನ್ ಸರಿಪಡಿಸಿದ. ಈಗ ಹೋಗ್ಬೋದು, ಹೊರಡಿ ಎಂದನು. ಅದಕ್ಕೆ ಅವಳು ಥ್ಯಾಂಕ್ಸ್ ಎಂದಳು. ಅದಕ್ಕೆ ರವಿ, ಅದಕ್ಕೇನು ಥ್ಯಾಂಕ್ಸು, ಹೋಗಿ ಪರವಾಗಿಲ್ಲ ಅಷ್ಟೇ ಎಂದನು. ಅವರಿಬ್ಬರ ಮೊದಲ ಮಾತು. ಆದರೆ ಆ ಚಿಕ್ಕ ಮಾತು ಮುಂದೆ ದೊಡ್ಡ ಕಥೆಯಾಗುತ್ತದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ದಿನಗಳು ಕಳೆದವು. ಕಾಲೇಜಿನಲ್ಲಿ ಆಗಾಗ್ಗೆ ಭೇಟಿಯಾಗುತ್ತಿದ್ದರು. ಮೊದಲು ಸಣ್ಣ ನಗು, ನಂತರ ಹಾಯ್, ಆಮೇಲೆ ಕಾಲೇಜ್ಗೆ ಯಾಕೆ ಲೇಟು, ಹೀಗೆ ಮಾತುಗಳು ಹೆಚ್ಚದವು. ಒಂದು ದಿನ ಕಾವ್ಯ ಕೇಳಿದಳು, ರವಿ, ನಿನಗೆ ಜೀವನದಲ್ಲಿ ದೊಡ್ಡ ಆಸೆ ಏನು? ರವಿ ಸ್ವಲ್ಪ ನಗುತ್ತಾ, ನಮ್ಮ ಅಪ್ಪನ ಸಾಲ ತೀರಿಸಬೇಕು, ನಮ್ಮ ಹೊಲಕ್ಕೆ ಒಳ್ಳೆಯ ನೀರಿನ ವ್ಯವಸ್ಥೆ ಮಾಡಬೇಕು, ಅಮ್ಮ ಅಪ್ಪ ನೆಮ್ಮದಿಯಾಗಿ ಬದುಕಬೇಕು ಎಂದನು. ಕಾವ್ಯ ಅವನನ್ನೇ ನೋಡುತ್ತಾ, ನಿನ್ನ ಆಸೆ ತುಂಬ ಚಿಕ್ಕದಾಗಿದೆ ಅಲ್ವಾ? ಅದಕ್ಕೆ ರವಿ ನಕ್ಕನು. ನನ್ನ ಮನೆಯವರಿಗೆ ನೆಮ್ಮದಿ ಸಿಕ್ಕರೆ ಅದಕ್ಕಿಂತ ದೊಡ್ಡ ಆಸೆ ನನಗಿಲ್ಲ ಎಂದನು. ಆ ಮಾತು ಕಾವ್ಯಳ ಮನಸ್ಸಿನಲ್ಲಿ ಉಳಿಯಿತು. ಅವನ ಹಣವಿಲ್ಲದ ಜೀವನಕ್ಕಿಂತ ಅವನ ಮನಸ್ಸು ಅವಳಿಗೆ ಇಷ್ಟವಾಗಿತ್ತು. ಹೀಗೆ ಸ್ನೇಹ ಪ್ರೀತಿಯಾಗಿ ಬದಲಾಯಿತು. ಒಂದು ಸಂಜೆ ಹಳ್ಳಿಯ ಹೊರಗಿರುವ ದೊಡ್ಡ ಆಲದ ಮರದ ಕೆಳಗೆ ಇಬ್ಬರು ಕುಳಿತಿದ್ದರು. ಸೂರ್ಯ ಮುಳುಗುತ್ತಿದ್ದ. ಕಾವ್ಯ ನಿಧಾನವಾಗಿ ಕೇಳಿದಳು, ರವಿ, ನಾನು ನಿನ್ನ ಜೊತೆ ಇದ್ದರೆ ಹೇಗಿರುತ್ತೆ? ಅದಕ್ಕೆ ರವಿ ಅವಳ ಕಡೆ ನೋಡಿದ. ನೀನು ನನ್ನ ಜೊತೆ ಇರಬೇಕು ಅಂತ ನನಗೂ ಆಸೆ ಇದೆ. ಅದಕ್ಕೆ ಕಾವ್ಯ ನಗುತ್ತಾ, ಹಾಗಾದರೆ? ರವಿ ಹೇಳಿದ. ಆದರೆ ಒಂದು ಮಾತು. ಏನು ಎಂದಳು. ನಾನು ಶ್ರೀಮಂತನಲ್ಲ, ನಿನ್ನನ್ನು ದೊಡ್ಡ ದೊಡ್ಡ ಜಾಗಗಳಿಗೆ ಕರೆದುಕೊಂಡು ಹೋಗೋಕ್ಕೆ ಆಗಲ್ಲ. ಆದರೆ ನಿನ್ನನ್ನು ಯಾವತ್ತೂ ಗೌರವದಿಂದ ನೋಡಿಕೊಳ್ಳುತ್ತೇನೆ ಎಂದನು. ಕಾವ್ಯಳ ಕಣ್ಣಲ್ಲಿ ನೀರು ತುಂಬಿತು. ನನಗೆ ದೊಡ್ಡ ಮನೆ ಬೇಡ ರವಿ, ನನ್ನನ್ನು ಅರ್ಥ ಮಾಡಿಕೊಳ್ಳುವ ಒಬ್ಬ ಮನುಷ್ಯ ಸಾಕು ಎಂದಳು. ಆ ದಿನ ಆ ಆಲದ ಮರ ಅವರ ಪ್ರೀತಿಗೆ ಸಾಕ್ಷಿಯಾಯಿತು. ಆದರೆ ಪ್ರೀತಿ ಎಷ್ಟು ಸುಂದರವಾಗಿರುತ್ತದೋ ಅದನ್ನು ಕಳೆದುಕೊಳ್ಳುವ ಭಯವೂ ಅಷ್ಟೇ ದೊಡ್ಡದು. ಒಂದು ದಿನ ಕಾವ್ಯಳ ತಂದೆಗೆ ಅವರ ಪ್ರೀತಿ ಗೊತ್ತಾಯಿತು. ಅವರು ಕೋಪಗೊಂಡರು. ಒಬ್ಬ ರೈತನ ಮಗನನ್ನು ಮದುವೆಯಾಗುತ್ತೀಯಾ ಎಂದನು. ಕಾವ್ಯ ಮೌನವಾಗಿದ್ದಳು. ಅವನ ಬಳಿ ಏನಿದೆ ಎಂದರು ಅವರ ತಂದೆ. ಕಾವ್ಯ ನಿಧಾನವಾಗಿ ಹೇಳಿದಳು,
ಅವನ ಬಳಿ ಒಳ್ಳೆಯ ಮನಸ್ಸಿದೆ ಅಪ್ಪ ಎಂದಳು. ಆ ಮಾತು ಕೇಳಿ ತಂದೆ ಇನ್ನಷ್ಟು ಕೋಪಗೊಂಡರು. ಮನಸ್ಸಿನಿಂದ ಜೀವನ ಸಾಗಲ್ಲ ಎಂದರು. ಅವರು ಕಾವ್ಯಳ ಕಾಲೇಜು ಹೋಗುವುದನ್ನೇ ನಿಲ್ಲಿಸಿದರು. ಮನೆಯಲ್ಲಿ ಮದುವೆಯ ಮಾತು ಶುರುವಾಯಿತು. ಹತ್ತಿರದ ಪಟ್ಟಣದಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ಶ್ರೀಮಂತ ಹುಡುಗನನ್ನು ನೋಡಿದರು. ಕಾವ್ಯ ನಿರಾಕರಿಸಿದಳು. ಆದರೆ ಮನೆಯವರ ಒತ್ತಡ ದಿನದಿಂದ ದಿನಕ್ಕೆ ಹೆಚ್ಚಾಯಿತು. ಇತ್ತ ರವಿಗೂ ಏನೂ ಗೊತ್ತಿರಲಿಲ್ಲ. ಅವನು ಪ್ರತಿದಿನ ಆಲದ ಮರೆಗೆ ಕುಳಿತು ಕಾವ್ಯಳಿಗಾಗಿ ಕಾಯುತ್ತಿದ್ದ. ಒಂದು ದಿನ, 2 ದಿನ, 1 ವಾರ ಆದರೂ ಕಾವ್ಯ ಬರಲೇ ಇಲ್ಲ. ರವಿ ಅವಳ ಸ್ನೇಹಿತೆಯ ಬಳಿ ಕೇಳಿದ. ಆಗ ಅವನಿಗೆ ಸತ್ಯ ಗೊತ್ತಾಯಿತು. ಕಾವ್ಯಳ ಮದುವೆ ನಿಶ್ಚಯವಾಗಿತ್ತು. ರವಿ ಆ ಸುದ್ದಿ ಕೇಳಿ ಬಹಳ ಹೊತ್ತು ಮೌನವಾಗಿ ನಿಂತ. ಅವನ ಕಣ್ಣಲ್ಲಿ ಕಣ್ಣೀರು. ಆದರೆ ಅವನು ಯಾರ ಮೇಲೂ ಕೋಪಗೊಳ್ಳಲಿಲ್ಲ. ಅವನು ತನ್ನೊಳಗೆ ಹೇಳಿಕೊಂಡ, ನಾನು ಅವಳನ್ನು ಪ್ರೀತಿಸುತ್ತಿದ್ದೇನೆ. ಅವಳನ್ನು ನನ್ನದಾಗಿಸಿಕೊಳ್ಬೇಕು ಅಂತಲ್ಲ, ಅವಳು ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ ಎಂದುಕೊಂಡನು. ಮದುವೆಗೂ ಇನ್ನೂ 3 ದಿನ. ರವಿ ಕೊನೆಯ ಬಾರಿ ಕಾವ್ಯಳನ್ನು ನೋಡಲು ಹೋದ. ಅವರಿಬ್ಬರು ಆಲದ ಮರದ ಕೆಳಗೆ ಭೇಟಿಯಾದರು. ಬಹಳ ಹೊತ್ತು ಯಾರೂ ಮಾತನಾಡಲಿಲ್ಲ. ಕೊನೆಗೆ ಕಾವ್ಯ ಅಳುತ್ತಾ, ನನ್ನನ್ನು ಕ್ಷಮಿಸು ರವಿ ಎಂದಳು. ರವಿ ತಲೆಯಾಡಿಸಿದ. ನೀನು ನನ್ನನ್ನು ಮೋಸ ಮಾಡಿಲ್ಲ ಕಾವ್ಯ, ಆದರೆ ನಾನು ನಿನ್ನ ಜೊತೆ ಇರಲಾಗುತ್ತಿಲ್ಲ. ಎಲ್ಲ ಪ್ರೀತಿಗೂ ಮದುವೆ ಅಂತ್ಯವಾಗಬೇಕೆಂದಿಲ್ಲ ಎಂದನು. ಕಾವ್ಯ ಅವನ ಕಡೆ ನೋಡಿದಳು. ರವಿ ಮುಂದುವರಿಸಿದ, ನೀನು ನನ್ನ ಜೀವನದಲ್ಲಿ ಬಂದದ್ದು ನನ್ನ ಅದೃಷ್ಟ. ನೀನು ನನ್ನ ಜೊತೆ ಉಳಿಯಲಿಲ್ಲ ಅನ್ನೋದು ನನ್ನ ದುರಾದೃಷ್ಟ. ಆದರೆ ನಿನ್ನ ನೆನಪನ್ನು ನಾನು ಕೆಟ್ಟದಾಗಿ ನೆನಪಿಸಿಕೊಳ್ಳಲ್ಲ. ಕಾವ್ಯ ಅಳುತ್ತಾ ಕೇಳಿದಳು, ನೀನು ನನ್ನನ್ನು ಮರೆತು ಬಿಡ್ತೀಯಾ? ರವಿ ಸಣ್ಣ ನಗು ನಕ್ಕ. ಮರೆಯೋಕೆ ಪ್ರಯತ್ನ ಮಾಡ್ತೀನಿ, ಆದರೆ ನೀನು ನನ್ನ ಜೀವನದ ಒಂದು ಸುಂದರ ಅಧ್ಯಾಯ. ಅದನ್ನು ಹರಿದು ಹಾಕೋಕೆ ಆಗಲ್ಲ ಎಂದನು. ಇಬ್ಬರೂ ಕೊನೆಯ ಬಾರಿ ಮಾತನಾಡಿದರು. ಮತ್ತೆ ತಮ್ಮ ತಮ್ಮ ದಾರಿಯಲ್ಲಿ ನಡೆದು ಹೋದರು. ಕೆಲವು ದಿನಗಳ ನಂತರ ಕಾವ್ಯಳ ಮದುವೆ ನಡೆಯಿತು. ರವಿ ಮದುವೆಗೆ ಹೋಗಲಿಲ್ಲ. ಆದರೆ ಅವನು ಅವಳಿಗೆ ಒಂದು ಚಿಕ್ಕ ಪತ್ರ ಕಳುಹಿಸಿದ್ದ. ಅದರಲ್ಲಿದ್ದ ಮಾತುಗಳು ತುಂಬ ಸರಳವಾಗಿದ್ದವು. ಕಾವ್ಯ, ನಿನ್ನ ಜೀವನ ಸುಖವಾಗಿರಲಿ. ನನ್ನನ್ನು ನೆನಪಿಸಿಕೊಳ್ಳಬೇಕೆಂಬ ಒತ್ತಾಯ ಇಲ್ಲ. ನನ್ನ ಪ್ರೀತಿ ನಿನಗೆ ಭಾರವಾಗಬಾರದು. ನೀನು ನಗುತ್ತಿದ್ದರೆ ಒಂದು ಕಾಲದಲ್ಲಿ ನಿನ್ನ ಪ್ರೀತಿಸಿದ ರವಿಗೂ ನೆಮ್ಮದಿ ಎಂದು ಬರೆದಿದ್ದ. ಅಷ್ಟೇ. ಕಾಲ ಕಳೆಯಿತು. ರವಿ ತನ್ನ ಜೀವನದ ಕಡೆ ಗಮನ ಕೊಟ್ಟ. ತಂದೆಯ ಒಲವನ್ನು ಅಭಿವೃದ್ಧಿಪಡಿಸಿದ. ಕಷ್ಟಪಟ್ಟು ಕೃಷಿ ಕಲಿತ. ಒಂದು ದಿನ ತನ್ನದೇ ಆದ ಕೃಷಿ ಸಂಸ್ಥೆ ಆರಂಭಿಸಿದ. ಹಳ್ಳಿಯ ಬೇರೆ ರೈತರಿಗೆ ಸಹಾಯ ಮಾಡತೊಡಗಿದ. ಕೆಲವು ವರ್ಷಗಳಲ್ಲಿ ರವಿ ಒಳ್ಳೆಯ ಸ್ಥಾನಕ್ಕೆ ಬಂದ. ಒಂದು ಸಂಜೆ ಅದೇ ಹಳೆಯ ಆಲದ ಮರದ ಕೆಳಗೆ ರವಿ ಕುಳಿತಿದ್ದ. ಅಷ್ಟರಲ್ಲಿ ಒಂದು ಕಾರು ಬಂದು ನಿಂತಿತು. ಅದರಿಂದ ಕಾವ್ಯ ಇಳಿದಳು. ಬಹಳ ವರ್ಷಗಳ ನಂತರ ಅವರ ಭೇಟಿ. ಕಾವ್ಯ ರವಿಯನ್ನು ನೋಡಿ, ಹೇಗಿದ್ದೀಯಾ ಎಂದಳು. ರವಿ ನಗುತ್ತಾ, ಚೆನ್ನಾಗಿದ್ದೀನಿ. ನೀನು? ನಾನು ಚೆನ್ನಾಗಿದ್ದೀನಿ ಎಂದಳು. ಸ್ವಲ್ಪ ಹೊತ್ತು ಇಬ್ಬರೂ ಮೌನ. ಕಾವ್ಯ ಆ ಮರದ ಕಡೆ ನೋಡಿದಳು. ನಿನಗೆ ಈ ಜಾಗ ಇನ್ನೂ ನೆನಪಿದೆಯಾ ಎಂದಳು. ಅದಕ್ಕೆ ರವಿ ನಕ್ಕ. ಕೆಲವು ಜಾಗಗಳನ್ನು ಮರೆತರೂ ಅಲ್ಲಿ ನಡೆದ ಘಟನೆಗಳನ್ನು ಮರೆಯೋಕೆ ಆಗಲ್ಲ ಎಂದನು. ಕಾವ್ಯಳ ಕಣ್ಣಲ್ಲಿ ಮತ್ತೆ ನೀರು. ಆದರೆ ಈ ಬಾರಿ ಅದು ದುಃಖದ ಕಣ್ಣೀರಲ್ಲ, ಅದು ಹಳೆಯ ನೆನಪಿನ ಕಣ್ಣೀರು. ಅವಳು ಹೇಳಿದಳು, ನೀನು ಒಳ್ಳೆಯ ಜೀವನ ಕಟ್ಟಿಕೊಂಡಿದ್ದೀಯಾ ಎಂದಳು. ರವಿ ಹೇಳಿದ, ನೀನು ನನ್ನ ಜೀವನದಿಂದ ಹೋಗಿದ್ದಕ್ಕೆ ನಾನು ಸೋಲಲಿಲ್ಲ ಕಾವ್ಯ. ನಿನ್ನ ನೆನಪಿನಿಂದ ನಾನು ನನ್ನನ್ನು ಕಟ್ಟಿಕೊಂಡೆ ಎಂದನು. ಕಾವ್ಯ ತಲೆಯಾಡಿಸಿದಳು. ನಿನ್ನನ್ನು ನಾನು ಕಳೆದುಕೊಂಡೆ, ಆದರೆ ನೀನು ನಿನ್ನನ್ನೇ ಗೆದ್ದುಕೊಂಡೆ ಎಂದಳು. ಇಬ್ಬರು ಸಣ್ಣ ನಗು ನಕ್ಕರು. ಮತ್ತೆ ತಮ್ಮ ತಮ್ಮ ದಾರಿಯಲ್ಲಿ ಹೊರಟರು. ಈ ಬಾರಿ ಯಾರು ಯಾರನ್ನು ತಡೆಯಲಿಲ್ಲ. ಸ್ನೇಹಿತರೆ, ಕೊನೆಯದಾಗಿ ಒಂದು ಮಾತು. ಜೀವನದಲ್ಲಿ ಕೆಲವರು ನಮ್ಮ ಜೊತೆ ನಡೆಯಲು ಬರುತ್ತಾರೆ, ಆದರೆ ಎಲ್ಲರೂ ಕೊನೆಯವರೆಗೂ ನಮ್ಮ ಜೊತೆ ಇರೋದಿಲ್ಲ. ಅದರ ಅರ್ಥ ಅವರ ಪ್ರೀತಿ ಸುಳ್ಳು ಅಂತಲ್ಲ. ಕೆಲವೊಮ್ಮೆ ಪರಿಸ್ಥಿತಿ, ಕುಟುಂಬ, ಕಾಲ ಇವೆಲ್ಲವೂ ಇಬ್ಬರ ದಾರಿಯನ್ನು ಬೇರೆ ಮಾಡುತ್ತವೆ. ಆದರೆ ಒಂದು ಮಾತು ನೆನಪಿಟ್ಟುಕೊಳ್ಳಿ, ಪ್ರೀತಿಯಲ್ಲಿ ಸೋತಿದ್ದೇವೆ ಅಂದರೆ ಜೀವನದಲ್ಲೂ ಸೋತಿದ್ದೇವೆ ಅಂತ ಅರ್ಥವಲ್ಲ.
ಒಬ್ಬ ವ್ಯಕ್ತಿ ನಮ್ಮ ಜೀವನದಿಂದ ದೂರವಾದಾಗ ನಮ್ಮ ಜೀವನವೇ ಮುಗಿದು ಹೋಯಿತು ಅಂತ ಭಾವಿಸಬೇಡಿ. ಕೆಲವೊಮ್ಮೆ ಅದೇ ನೋವು ನಮ್ಮನ್ನು ನಾವು ಯಾರು ಅನ್ನೋದನ್ನು ತೋರಿಸುತ್ತದೆ. ರವಿ ಕಾವ್ಯಳನ್ನು ಪಡೆಯಲಿಲ್ಲ, ಆದರೆ ತನ್ನ ಜೀವನವನ್ನು ಗೆದ್ದ. ಅದೇ ಅವನ ನಿಜವಾದ ಗೆಲುವು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಮನಸ್ಸಿಗೆ ತಟ್ಟಿದ ಒಂದು ಮಾತನ್ನು ಕಮೆಂಟ್ನಲ್ಲಿ ಬರೆಯಿರಿ. ಇಂತಹ ಹೃದಯಸ್ಪರ್ಶಿ ಕನ್ನಡ ಕತೆಗಳಿಗಾಗಿ ಸವಿ ಸವಿ ನೆನಪು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಸುಂದರ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಿಮ್ಮ ನೆನಪುಗಳು ಸದಾ ಸವಿಯಾಗಿರಲಿ. ನಮಸ್ಕಾರ.